ಶರಣಬಸವ ಶಿವಯೋಗಿಗಳ ಮಹತಾಯಿ ಗೌರಮ್ಮನವರ ಸೀಮಂತ ಕಾರಣದಲ್ಲಿ ಅದೀವಿ ನಾವು. ಈ ಇತ್ತೀಚಿನ ದಂಪತಿಗಳಲ್ಲಿ ಎಂಥ ಮಜಾ ಇರ್ತದ ಅಂತ ಹೇಳಿದ್ರ, ಸಾಮಾನ್ಯವಾಗಿ ಅವಾಗ ಲಗ್ನ ಆದ್ಮೇಲೆ ಕರಿಲಾಕಂತ ಹೇಳಿ ಮನೆ ಹೆಣ್ಮಗಳು ಆಕಿನ ಗಂಡ ಅಂದ್ರೆ ಮಾವ ಈ ಹೆಣ್ಮಗಳ ಮೈದ್ನ ಇವರೆಲ್ಲ ಕೂಡಿ ಹೋಗ್ತಿದ್ರು, ಕರ್ಕೊಂಡು ಬರ್ತಿದ್ರು, ಕರಿಲಾಕಂತ ಹೋಗ್ತಿದ್ರು. ಸವಾರಿ ತಟ್ಟಿ ಗಾಡಿ ಒಳಗ ಊರಾಗೆಲ್ಲ ಉಡಿ ತುಂಬಿಸ್ಕೊಂಡು ಆ ಹೆಣ್ಮಗಳು ಮೊದಲೇ ದಿವಸ ನಡೆಯಕ್ ಬರ್ತಿದ್ರು. ನಮ್ಮ ಅಶೋಕ್ಗ ಬಹಳ ದಿವಸ ಯಾರು ಹೆಣ್ಣ ಕೊಡ್ಲಿಲ್ಲ, ನೌಕರಿ ಇಲ್ಲ ಅಂತ ಹೇಳಿ ಕೊನೆಗೊಂದು ಯಾವ್ದ ಬ್ಯಾಂಕ್ನ್ಯಾಗ ಒಂದು 10-20 ಲಕ್ಷ ರೂಪಾಯಿ ಸಾಲ ಮಾಡಿ ಡಿಪಾಸಿಟ್ ಇಟ್ಟು ಆ 20 ಲಕ್ಷ ರೂಪಾಯಿ ಬಡ್ಡಿ ಸಹಿತ ಆಗ್ಲಾರ್ದ ಪಗಾರ ಕೊಟ್ಟರು ಚಿಂತಿಲ್ಲ, ಹೇಳ್ತು ಸಿಗ್ತಾವಲ್ಲ ಅಂತ ನೌಕರಿಗೆ ಹೋದ. ಕೊನೆಗೆ ಅವನಿಗಿಂತ ಜರಾನ ಸಣ್ಣಕ್ಕಿದ್ದಕ್ಕೆ ಒಬ್ಬಕ್ಕೆ ಹೇಳಿ ಸಿಕ್ಕಳು. ಖರೀನ ದೊಡ್ಡಕ್ಕಿದ್ರು, 1000 ಸುಳ್ಳು ಹೇಳಿ ಒಂದು ಕಲ್ಯಾಣ ಕೆಲಸ ಮಾಡ್ಬೇಕಂತ ಶಾಂತಯ್ಯ ಮುತ್ಯಾರು ಇಲ್ಲ ಆ ಹೆಣ್ಮಗಳು ಅವಾಗೆಲ್ಲ ಹುಟ್ಟಾಳ, ಆಕಿ ಇವಕ್ಕಿಂತ 6 ತಿಂಗಳು ಸಣ್ಣಕ್ಕದಾಳ ಅಂದ್ರು. ಅವಗೂ ಹೇಳಿ ಸಿಕ್ಕರೆ ಸಾಕಾಗಿತ್ತು ಹೂವನ್ನ. ಲಗ್ನ ಆದ್ಮೇಲೆ ಆ ಹೆಣ್ಮಗಳು ಹೊಟ್ಲೆ ಆದಳು, ಕುಬಸಾತು ಎಲ್ಲ ಆತು. ಮತ್ತೆ ಹಡಿಲಾಕ ತವ್ರ ಮನೆಗೆ ಹೋಗ್ಬೇಕಲ್ಲ, ತವ್ರ ಮನೆಗೆ ಕರ್ಕೊಂಡು ಹೋದ್ರು. ಆಕಿ ಮುಂಜಾನೆ 7 ಬಸ್ಸಿಗೆ ಹೋಗಿದ್ರು, ಇವ ಮಧ್ಯಾಹ್ನ 3 ಬಸ್ಸಿಗೆ ಹತ್ತೇ ಬಿಟ್ಟ. ಆಕಿ ಇನ್ನ ಇಳದ್ ಮನ್ಯಾಗ ಹೋಗಿ ಹೊಸ ಚೀಲ್ದನ್ ಸೀರಿ ಪಾರಿ ಕುಬಸಾಗ ಮಾಡಿದ ಆಯಾರಿ ಅವು ಇವು ತೋರಿಸ್ಬೇಕಂತಿದ್ರು. ಇವ ಬಂದ ಬಿಟ್ಟ. ಅವ್ರವ್ವ ಅಂದ್ರೆ ಇವ್ರ ಅತ್ತಿ, ಇವ್ವ ನಮ್ಮ ನಿಂಗೂರ್ ಗಂಡ ರಮ್ಮು ಎಷ್ಟರ ಕಳ್ಳೆವ ಯವ್ವ ಇವ ಅಂತ ಹೇಳಿ ಅಡ್ರಾಸ್ ಒಳಗಡೆ ಕರ್ಕೊಂಡು ಬಂದು, ಇವ ನೀವು ಬ್ಯಾಸಗಿ ದಿವಸ 10 ಮಣಿಗೆ ಮ್ಯಾಳ್ಗಿ ಮೇಲೆ ಆರಾಮ ಕುಂದಿರ್ಯವ ಅಂತ ಹೇಳಿ ಅಂಟದ ಮೇಲೆ ಮಿಚ್ಚಣಿಕೆ ಹತ್ತಿಸಿ ಮ್ಯಾಳ್ಗಿ ಮೇಲೆ ಅಡ್ಡು ಕೂತು, ಈಕಿ ಮಗಳು ಹಾಕ್ಲದಾಳ ಹಳ್ಯಾ ಬಂದಾನ ಅಂತ ಹೇಳಿ ಒಂದು ದೊಡ್ಡ ಬುಟ್ಟಿಲೆ ಒಂದು ಬುಟ್ಟಿ ಶೇಂಗಾ ಮಾಡಿ ಚೂಡ ಮಾಡಿ ಒಳಗೆ ಶೇಂಗಾದಕ್ಕಿಂತ ಹೆಚ್ಚು ಗೋಡಂಬಿನೇ ಹಾಕಿ ಮ್ಯಾಕ್ ಕಳಿಸಿದ್ರು. ಇಬ್ರು ಒಂದು ಬುಟ್ಟಿಗೆ ಶೇಂಗಾ ಚೂಡ ತಗೊಂಡು ಬಾಯಾಗ ಇಟ್ಕೊಂಡು ತಿಂತಿದ್ದು. ಅವ ಕೇಳ್ದ, ನೀ ನನ್ನಂಗ ಇರುವಂತ ಗಂಡು ಮಗನ ಹಿಡಿತಿ ನೋಡಂತ ಅವ ಅಂದ. ಅಕ್ಕಿ ಅಂದ್ರು, ಇಲ್ಲ ಸಂಗು ನಾನ್ ನನ್ನಂಗ ಇರುವಂತ ಹೆಣ್ಣು ಹಡಿತೀನಿ ಅಂದ್ರು. ಇಲ್ಲ ನೀ ಗಂಡ ಹಡಿತಿ ಅಂತಿವ, ಹೆಣ್ಣು ಹಡಿತಿ ಅಂತ ಅಕ್ಕಿ. ಎಡ್ಡಕ್ಕೂ ಜಗಳ ಹತ್ತಿ ಬಿಡ್ತು. ಇವು ಎಡ್ಡು ಜಗಳದಾಗ ಒಂದು ಸಣ್ಣದು ಇದು ಚೂಡಾದ ವಾಸನೆ ಹತ್ತಿದಕ್ಕ ಬೆಳ್ಳುಳ್ಳಿ ಒಗ್ಗರಣೆದು ಒಂದು ಸಣ್ಣ ಕೂಸ ಮಿಚ್ಚುಣಿಕೆ ಹತ್ತಿ ಮ್ಯಾಳ್ಗಿ ಮೇಲೆ ಹೋತು ಮೊಳಕಾಲ್ ಕತ್ಕೊಂಡು. ಅಂಟಿನ ಬಂಜ ಅಂತು. ಬಾ ಸುಬ್ಯ ಬಾಯಿ, ನಿಮ್ ಕಾಕ ಸೂರ್ಯ ನೋಡ್ರಿ ಅಂತ ಚಂದ ಗಂಡನ ಹೆಸರು ಕರಿದಕ್ಕಿ. ತನ್ನಂಗಿರು ಗಂಡು ಹುಡ್ತದಂತಾನ, ನಾ ಹೆಣ್ಣು ಹಡಿತೀನಿ ಅಂತೀನಿ, ನಿನಗೆ ತಮ್ಮ ಬೇಕ ತಂಗಿ ಬೇಕ ಅಂತ ಹೇಳಿ ಕೇಳಿದ್ರು. ಅದು ಬಾಯಾಗ ಚೂಡ ಇಟ್ಕೊಂಡು ಹೇಳ್ತು, ನನಗೆ ತಮ್ಮನೂ ಬೇಕಾಗಿಲ್ಲ ತಂಗಿನೂ ಬೇಕಾಗಿಲ್ಲ, ನನಗೊಂದು ನಾಯಿ ಕುಂಗಿ ಬೇಕಂತ. ಅದು ಈ ನಮ್ಮವ್ರ ಹಣೆ. ಆದ್ರ ಇಲ್ಲಿ